ನಮಸ್ಕಾರ ಧನುಸ್ಸು ರಾಶಿಯವರೇ, ಜುಲೈ 22, 23, 24, 25ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಗ್ರಹಗಳ ಸಂಚಾರವು ನಿಮಗೆ ಅವಕಾಶಗಳನ್ನು ತರುತ್ತಿದ್ದರೂ, ಒಂದು ವೇಳೆ ನೀವು ಕೆಲವು ಸಣ್ಣ ತಪ್ಪುಗಳನ್ನು ಮಾಡಿದರೆ, ನೀವು ಎಷ್ಟೋ ವರ್ಷಗಳಿಂದ ಪಟ್ಟ ಶ್ರಮವೆಲ್ಲವೂ ವ್ಯರ್ಥವಾಗುವ ಪರಿಸ್ಥಿತಿ ಏರ್ಪಡುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಪ್ರಾಣ ಹೋದರೂ ಈ 5 ತಪ್ಪುಗಳನ್ನು ಮಾಡಬೇಡಿ, ಇಲ್ಲದಿದ್ದರೆ ಜೀವನದಲ್ಲಿ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ ಎಂಬ ಪ್ರಮುಖ ವಿಷಯವನ್ನು ಪ್ರತಿಯೊಬ್ಬ ಧನುಸ್ಸು ರಾಶಿಯವರು ಖಂಡಿತವಾಗಿ ತಿಳಿದುಕೊಳ್ಳಬೇಕು. ಈ 4 ದಿನಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರ ನಿಜಸ್ವರೂಪ ಬಯಲಾಗಲಿದೆ? ನಿಮ್ಮ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಯಾವ ನಿರ್ಧಾರವು ನಿಮ್ಮನ್ನು ಲಾಭದತ್ತ ಕೊಂಡೊಯ್ಯುತ್ತದೆ? ಯಾವ ನಿರ್ಧಾರವು ನಷ್ಟಕ್ಕೆ ಕಾರಣವಾಗುತ್ತದೆ? ನಿಂತುಹೋದ ಹಣ ಮರಳಿ ಬರುತ್ತದೆಯೇ? ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆಯೇ? ಪ್ರೇಮ, ವಿವಾಹ, ಆರೋಗ್ಯ, ಮಕ್ಕಳು, ವಿದೇಶಿ ಅವಕಾಶಗಳು, ಕೋರ್ಟು ವ್ಯವಹಾರಗಳು, ಸಾಲಗಳು ಮತ್ತು ಶತ್ರುಗಳ ವಿಷಯದಲ್ಲಿ ಗ್ರಹಗಳು ನಿಮಗೆ ಎಂತಹ ಸಂಕೇತಗಳನ್ನು ನೀಡುತ್ತಿವೆ? ಎಲ್ಲಕ್ಕಿಂತ ಮುಖ್ಯವಾಗಿ, ಈ 4 ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಾಡಲೇಬಾರದ ಆ 5 ತಪ್ಪುಗಳು ಯಾವುವು? ಅವುಗಳಲ್ಲಿ ಒಂದು ತಪ್ಪನ್ನು ಮಾಡಿದರೂ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಫಲಿತಾಂಶ ತಡವಾಗಬಹುದು ಅಥವಾ ಸಂಪೂರ್ಣವಾಗಿ ಕೈಮೀರಿ ಹೋಗಬಹುದು. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಕೊನೆಯಲ್ಲಿ ಧನುಸ್ಸು ರಾಶಿಯವರಿಗೆ ಈ ಸಮಯದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳು, ದರ್ಶಿಸಬೇಕಾದ ದೇವಾಲಯಗಳು, ಜಪಿಸಬೇಕಾದ ಮಂತ್ರಗಳು ಮತ್ತು ಮಾಡಬೇಕಾದ ದಾನಧರ್ಮಗಳ ವಿವರಗಳನ್ನು ತಿಳಿಸಿಕೊಡುತ್ತೇನೆ. ಇವು ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ಕಡಿಮೆ ಮಾಡಿ ಭವಿಷ್ಯವನ್ನು ಮತ್ತಷ್ಟು ಶುಭಪ್ರದವಾಗಿ ಬದಲಾಯಿಸಲು ನೆರವಾಗುತ್ತವೆ. ನೀವಿನ್ನೂ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಖಂಡಿತವಾಗಿ ಒತ್ತಿ. ಇದರಿಂದ ಪ್ರತಿಯೊಂದು ರಾಶಿಗೆ ಸಂಬಂಧಿಸಿದ ನಿಖರವಾದ ಗ್ರಹ ಫಲಿತಾಂಶಗಳು ಮತ್ತು ಶಕ್ತಿಶಾಲಿ ಪರಿಹಾರಗಳು ನಿಮಗೆ ಮೊದಲೇ ತಲುಪುತ್ತವೆ. ಹಾಗೆಯೇ ವಿಡಿಯೋ ಸಂಪೂರ್ಣವಾಗಿ ನೋಡಿದ ನಂತರ ಇದರಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಿಜವಾದವು, ನಿಮಗೆ ಕೆಲಸ ಮಾಡಿದವೋ ಇಲ್ಲವೋ ಎಂಬುದನ್ನು ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ನಿಮ್ಮ ಅನುಭವವು ಸಾವಿರಾರು ಧನುಸ್ಸು ರಾಶಿಯವರಿಗೆ ಮಾರ್ಗದರ್ಶಕವಾಗಿರುತ್ತದೆ. ಈಗ ಜುಲೈ 22ರಿಂದ 25ರವರೆಗೆ ಧನುಸ್ಸು ರಾಶಿಯವರ ಜೀವನದಲ್ಲಿ ಗ್ರಹಗಳು ಬರೆದಿಟ್ಟ ವಿಶೇಷ ಫಲಿತಾಂಶಗಳನ್ನು ತಿಳಿದುಕೊಳ್ಳೋಣ. ಧನುಸ್ಸು ರಾಶಿಯವರೇ, ನಿಮ್ಮ ಜೀವನವನ್ನು ನೀವು ಗಮನಿಸಿದರೆ ಒಂದು ವಿಷಯ ನಿಮಗೆ ನೆನಪಾಗುತ್ತದೆ. ನೀವು ಯಾರಿಗೂ ಕೆಡಕನ್ನು ಬಯಸುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳಿಬಿಡುತ್ತೀರಿ. ಆದರೆ ಅದೇ ಪ್ರಾಮಾಣಿಕತೆ ಕೆಲವೊಮ್ಮೆ ನಿಮಗೆ ಶತ್ರುಗಳನ್ನು ಸಹ ತಂದುಕೊಟ್ಟಿದೆ. ಗತಕಾಲದಲ್ಲೂ ಒಮ್ಮೆ ಕೋಪದಿಂದ ಅಥವಾ ತರಾತುರಿಯಿಂದ ತೆಗೆದುಕೊಂಡ ನಿರ್ಧಾರದಿಂದಾಗಿ ನಂತರದ ದಿನಗಳಲ್ಲಿ ತುಂಬಾ ಸಂಕಟಪಟ್ಟ ಸನ್ನಿವೇಶ ನಿಮ್ಮಲ್ಲಿ ಅನೇಕರಿಗೆ ಖಂಡಿತ ಇರುತ್ತದೆ. ಉದ್ಯೋಗವನ್ನು ಬಿಡುವುದು ಇರಬಹುದು, ಒಂದು ಒಳ್ಳೆಯ ಉದ್ಯಮದ ಅವಕಾಶವನ್ನು ಕಳೆದುಕೊಳ್ಳುವುದು ಇರಬಹುದು, ಅಥವಾ ಕುಟುಂಬದಲ್ಲಿ ಯಾರೊಂದಿಗೋ ಮಾತನಾಡದೆ ದೂರವಾಗುವುದು ಇರಬಹುದು. ಆ ಸಮಯದಲ್ಲಿ ನಿಮ್ಮ ನಿರ್ಧಾರ ಸರಿಯಾಗಿದೆ ಎಂದೆನಿಸಿದರೂ ಸ್ವಲ್ಪ ಸಮಯದ ನಂತರ ಹಾಗೆ ಮಾಡದಿದ್ದರೆ ಚೆನ್ನಾಗಿರುತ್ತಿತ್ತು ಅನಿಸಿರುತ್ತದೆ. ಈಗ ಮತ್ತೆ ಅಂತಹದ್ದೇ ಪರೀಕ್ಷೆ ನಿಮ್ಮ ಮುಂದೆ ಬರಲಿದೆ. ಜುಲೈ 22ರಿಂದ 25ರವರೆಗೆ ಗ್ರಹಗಳ ಸಂಚಾರವು ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತದೆ. ಯಾರೋ ಒಬ್ಬರು ನಿಮ್ಮನ್ನು ಕೆರಳಿಸುವಂತೆ ಮಾತನಾಡಬಹುದು. ನೀವು ಮಾಡಿದ ಕೆಲಸವನ್ನು ಕೀಳಾಗಿ ಕಾಣಿಸಬಹುದು. ನೀವು ನಂಬಿದ ವ್ಯಕ್ತಿಯೇ ನಿಮ್ಮ ಮಾತನ್ನು ಗಣನೆಗೆ ತೆಗೆದುಕೊಳ್ಳದಿರಬಹುದು. ಇಂತಹ ಸಮಯದಲ್ಲಿ ಕೋಪ ಬರುತ್ತದೆ. ಆದರೆ ನೆನಪಿಡಿ, ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರವು ಶತ್ರುವಿಗಲ್ಲ, ಮೊದಲು ನಿಮಗೆ ನಷ್ಟವನ್ನುಂಟು ಮಾಡುತ್ತದೆ. ನೀವು ಕಷ್ಟಪಟ್ಟು ನಿರ್ಮಿಸಿಕೊಂಡ ಹೆಸರು, ನಂಬಿಕೆ, ಸಂಬಂಧಗಳು ಒಂದೇ ಕ್ಷಣದಲ್ಲಿ ಹಾಳಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಉದ್ಯೋಗದಲ್ಲಿರುವವರು ಮೇಲಧಿಕಾರಿಗಳೊಂದಿಗೆ ವಾದಿಸಬೇಡಿ. ವ್ಯಾಪಾರಿಗಳು ಪಾಲುದಾರರ ಮೇಲೆ ತಕ್ಷಣವೇ ಅನುಮಾನ ಪಡಬೇಡಿ. ಮನೆಯಲ್ಲಿ ಗಂಡ ಹೆಂಡತಿ ಮಾತನ್ನು ಬೆಳೆಸಬೇಡಿ. ಈ 4 ದಿನಗಳಲ್ಲಿ ನಿಮ್ಮ ಬಲ ಕೋಪವಲ್ಲ, ಸಹನೆ. ನೀವು 1 ಹೆಜ್ಜೆ ಹಿಂದೆ ಇಟ್ಟರೆ ದೇವರು ನಿಮಗಾಗಿ 10 ಹೆಜ್ಜೆ ಮುಂದೆ ಇಡುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ಗೆಲುವಿನ ಅಸ್ತ್ರ. ಧನುಸ್ಸು ರಾಶಿಯವರಿಗೆ ಮತ್ತೊಂದು ದೌರ್ಬಲ್ಯವೆಂದರೆ ಮನಸ್ಸಿಗೆ ಮೆಚ್ಚಿನವರನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತಾರೆ. ತಮ್ಮ ಮನೆಯ ವಿಷಯಗಳು, ಹಣಕಾಸಿನ ವಿಷಯಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಸಹ ಹೇಳಿಬಿಡುತ್ತಾರೆ. ಗತಕಾಲದಲ್ಲೂ ಹೀಗೆ ನಂಬಿದ ವ್ಯಕ್ತಿಯಿಂದ ನಿರಾಶೆ ಅನುಭವಿಸಿದ ಅನುಭವ ನಿಮ್ಮಲ್ಲಿ ಹಲವರಿಗೆ ಇರಬಹುದು. ನೀವು ಹೇಳಿದ ವಿಷಯವನ್ನು ಬೇರೆಯವರಿಗೆ ಹೇಳುವುದು, ನಿಮ್ಮ ಅವಕಾಶವನ್ನು ಇನ್ನೊಬ್ಬರು ಪಡೆದುಕೊಳ್ಳುವುದು, ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವುದು, ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನಡೆದಿರುವ ಸಾಧ್ಯತೆಯಿದೆ. ಈಗ ಮತ್ತೆ ಅಂತಹದ್ದೇ ಪರಿಸ್ಥಿತಿ ಏರ್ಪಡುವ ಸೂಚನೆಗಳು ಕಾಣಿಸುತ್ತಿವೆ. ಜುಲೈ 22ರಿಂದ 25ರವರೆಗೆ ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ನಿಮ್ಮ ಒಳ್ಳೆಯದನ್ನು ಬಯಸುವವರಲ್ಲ. ಹೊರಗಡೆ ನಗುತ್ತಾ ಮಾತನಾಡುವವರಲ್ಲೂ ನಿಮ್ಮ ಬೆಳವಣಿಗೆಯನ್ನು ಇಷ್ಟಪಡದ ವ್ಯಕ್ತಿ ಇರಬಹುದು. ನೀವು ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದೀರಾ? ಹೊಸ ಉದ್ಯಮ ಪ್ರಾರಂಭಿಸುತ್ತಿದ್ದೀರಾ? ಆಸ್ತಿ ಖರೀದಿಸಬೇಕೆಂದಿದ್ದೀರಾ?
ಅಥವಾ ಹಣ ಬರುವ ಮಾರ್ಗ ಕಾಣಿಸಿದೆಯೇ? ಹಾಗಿದ್ದರೆ ಅದನ್ನು ಎಲ್ಲರಿಗೂ ಹೇಳಬೇಕಾದ ಅಗತ್ಯವಿಲ್ಲ. ಕೆಲವೊಮ್ಮೆ ನಿಶ್ಶಬ್ದವಾಗಿ ಮಾಡಿದ ಕೆಲಸವೇ ಹೆಚ್ಚು ಫಲಿತಾಂಶವನ್ನು ನೀಡುತ್ತದೆ. ನಿಮ್ಮ ಯಶಸ್ಸಿನ ಬಗ್ಗೆ ಮುಂಚಿತವಾಗಿಯೇ ಹೇಳುವುದರಿಂದ ಅಡೆತಡೆಗಳು ಹೆಚ್ಚಾಗುವ ಸಾಧ್ಯತೆಯಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು, ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ಸಂಪಾದನೆಯ ಬಗ್ಗೆ ಅಗತ್ಯವಿರುವವರಿಗೆ ಮಾತ್ರ ಹೇಳಿ. ನಿಮ್ಮ ಮೌನವು ನಿಮ್ಮ ಅದೃಷ್ಟವನ್ನು ಕಾಪಾಡುತ್ತದೆ. ನಿಮ್ಮ ಯಶಸ್ಸು ಮಾತನಾಡಬೇಕೇ ಹೊರತು ನೀವಲ್ಲ. ಈ ಒಂದು ಮುನ್ನೆಚ್ಚರಿಕೆ ವಹಿಸಿದರೆ ನೀವು ಪಟ್ಟ ಶ್ರಮ ವ್ಯರ್ಥವಾಗದೆ ಫಲಿತಾಂಶ ನಿಮ್ಮ ಕೈಗೆ ಸಿಗುತ್ತದೆ. ಧನುಸ್ಸು ರಾಶಿಯವರೇ, ಈ ಮಧ್ಯಂತರ ಅವಧಿಯಲ್ಲಿ ಕುಟುಂಬಕ್ಕಾಗಿ ನೀವು ಮಾಡಿದ ತ್ಯಾಗಗಳನ್ನು ಯಾರೂ ಗುರುತಿಸುತ್ತಿಲ್ಲ ಎಂಬ ಭಾವನೆ ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಮನೆಯಲ್ಲಿ ಎಲ್ಲರ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆಯೇ ಇವೆ ಎಂದೆನಿಸಿರಬಹುದು. ಆದರೂ ನೀವು ಹೊರಗಡೆ ಹೇಳಿಕೊಳ್ಳದೆ ಸಹಿಸಿಕೊಂಡು ಮುನ್ನಡೆದಿದ್ದೀರಿ. ಈಗ ಜುಲೈ 22ರಿಂದ 25ರವರೆಗೆ ಕುಟುಂಬದಲ್ಲಿ ಒಂದು ಪ್ರಮುಖ ವಿಷಯ ಚರ್ಚೆಗೆ ಬರಬಹುದು. ಅದು ಮಕ್ಕಳ ಶಿಕ್ಷಣ ಇರಬಹುದು, ಆಸ್ತಿಯ ವಿಷಯ ಇರಬಹುದು, ಮದುವೆಯ ನಿರ್ಧಾರ ಇರಬಹುದು, ಅಥವಾ ಮನೆಗೆ ಸಂಬಂಧಿಸಿದ ಖರ್ಚು ಇರಬಹುದು. ಈ ಸಮಯದಲ್ಲಿ ನೀವು ಹೇಳುವ ಒಂದು ಮಾತು ಮನೆಯಲ್ಲಿ ಶಾಂತಿಯನ್ನು ತರಬಲ್ಲದು ಅಥವಾ ಅನಗತ್ಯ ಉದ್ವಿಗ್ನತೆಯನ್ನು ಸೃಷ್ಟಿಸಬಲ್ಲದು. ಅದಕ್ಕಾಗಿಯೇ ಮಾತನಾಡುವ ಮೊದಲು ಒಮ್ಮೆ ಆಲೋಚಿಸಿ. ಜೀವನ ಸಂಗಾತಿ ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳದೆ ಮಧ್ಯದಲ್ಲೇ ತಿರಸ್ಕರಿಸಬೇಡಿ. ಅವರ ಅಭಿಪ್ರಾಯದಲ್ಲೂ ನಿಮಗೆ ಉಪಯುಕ್ತವಾಗುವ ಸಲಹೆ ಇರಬಹುದು. ಪ್ರೀತಿಯಲ್ಲಿರುವವರು ಅನುಮಾನಗಳಿಗೆ ಆಸ್ಪದ ನೀಡಬೇಡಿ. ಸಣ್ಣ ತಡ, ಸಣ್ಣ ಅಪಾರ್ಥವನ್ನು ದೊಡ್ಡ ಸಮಸ್ಯೆಯಾಗಿ ಮಾಡಬೇಡಿ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಈ 4 ದಿನಗಳಲ್ಲಿ ಒಂದು ಒಳ್ಳೆಯ ಪರಿಚಯ ಅಥವಾ ಶುಭವಾರ್ತೆ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಆದರೆ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಕುಟುಂಬದ ಹಿರಿಯರ ಆಶೀರ್ವಾದದೊಂದಿಗೆ ಮುನ್ನಡೆಯುವುದು ಒಳ್ಳೆಯದು. ಮನೆಯಲ್ಲಿ ಹಿರಿಯರ ಮಾತಿಗೆ ಗೌರವ ನೀಡಿದರೆ ಅವರ ಆಶೀರ್ವಾದ ನಿಮಗೆ ಕಣ್ಣಿಗೆ ಕಾಣದ ರಕ್ಷೆಯಾಗುತ್ತದೆ. ಈ ಸಮಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಒಟ್ಟಿಗೆ ಊಟ ಮಾಡುವುದು, ಮನಸ್ಸು ಬಿಚ್ಚಿ ಮಾತನಾಡುವುದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ವಾತಾವರಣವನ್ನು ಕಡಿಮೆ ಮಾಡುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಮನೆಯ ಸಂತೋಷ ಹಣದಿಂದಲ್ಲ, ನೀವು ಮಾತನಾಡುವ ಮೃದುವಾದ ಮಾತಿನಿಂದ ನಿಲ್ಲುತ್ತದೆ. ಇದೇ ಅನೇಕರು ಮಾಡುವ ದೊಡ್ಡ ತಪ್ಪು. ಧನುಸ್ಸು ರಾಶಿಯವರಿಗೆ ಗುರು ಗ್ರಹವು ಅಧಿಪತಿ. ಅದಕ್ಕಾಗಿಯೇ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೊನೆಗೆ ದೇವರನ್ನು ನಂಬುತ್ತೀರಿ. ಆದರೆ ಜೀವನದ ಕೆಲವು ಸಂದರ್ಭಗಳಲ್ಲಿ ಇಷ್ಟೊಂದು ವರ್ಷಗಳಿಂದ ಕಷ್ಟಪಟ್ಟಿದ್ದೇನೆ, ಇಷ್ಟೊಂದು ಪೂಜೆಗಳನ್ನು ಮಾಡಿದ್ದೇನೆ, ಆದರೂ ನನ್ನ ಪರಿಸ್ಥಿತಿ ಯಾಕೆ ಬದಲಾಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಗತಕಾಲದಲ್ಲಿ ನೀವು ಎದುರಿಸಿದ ವಿಳಂಬಗಳು, ನಿಂತುಹೋದ ಕೆಲಸಗಳು ಮತ್ತು ಕೈಗೆ ಸಿಕ್ಕಿ ಜಾರಿಹೋದ ಅವಕಾಶಗಳು ನಿಮ್ಮ ವಿಶ್ವಾಸವನ್ನು ಪರೀಕ್ಷಿಸಿರಬಹುದು. ಈಗಲೂ ಸಹ ಜುಲೈ 22ರಿಂದ 25ರವರೆಗೆ ಶನಿಯ ಪ್ರಭಾವದಿಂದಾಗಿ ಕೆಲವು ಕೆಲಸಗಳು ತಕ್ಷಣವೇ ಪೂರ್ಣಗೊಳ್ಳದಿರಬಹುದು. ನೀವು ನಿರೀಕ್ಷಿಸಿದ ಕರೆಯನ್ನು ಪಡೆಯುವುದು ತಡವಾಗಬಹುದು. ಬರಬೇಕಾದ ಹಣ 1-2 ದಿನ ತಡವಾಗಬಹುದು. ಕುಟುಂಬದಲ್ಲಿ ಸಣ್ಣಪುಟ್ಟ ತೊಂದರೆಗಳು ಬರಬಹುದು. ಇಂತಹ ಸಮಯದಲ್ಲಿ ಅನೇಕರು ದೇವರ ಮೇಲಿನ ನಂಬಿಕೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ, ಪೂಜೆಗಳನ್ನು ನಿಲ್ಲಿಸುತ್ತಾರೆ, ದೇವಾಲಯಕ್ಕೆ ಹೋಗುವುದನ್ನು ಕಡಿಮೆ ಮಾಡುತ್ತಾರೆ. ಆದರೆ ಅದೇ ಈ ಸಮಯದಲ್ಲಿ ಮಾಡಬಾರದ ದೊಡ್ಡ ತಪ್ಪು. ಏಕೆಂದರೆ ಶನಿಯು ತಡ ಮಾಡುತ್ತಾನೆಯೇ ಹೊರತು ಅನ್ಯಾಯ ಮಾಡುವುದಿಲ್ಲ. ಗುರುಗ್ರಹವು ಪರೀಕ್ಷಿಸುತ್ತದೆಯೇ ಹೊರತು ಕೊನೆಗೆ ಒಳ್ಳೆಯ ಫಲಿತಾಂಶವನ್ನೇ ನೀಡುತ್ತದೆ. ಈ 4 ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಗುರುಗ್ರಹವನ್ನು ಸ್ಮರಿಸಿ. ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ದೀಪವನ್ನು ಬೆಳಗಿಸಿ. ಗುರುವಾರದಂದು ಹಳದಿ ಹೂವುಗಳಿಂದ ದೇವರನ್ನು ಪ್ರಾರ್ಥಿಸಿ. ನಿಮಗೆ ತಕ್ಷಣವೇ ಫಲಿತಾಂಶ ಕಾಣಿಸದಿದ್ದರೂ ಕಣ್ಣಿಗೆ ಕಾಣಿಸದ ಮಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ದೈವವು ನಿಮ್ಮ ಪ್ರಾರ್ಥನೆಯನ್ನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ. ನೀವು ವಿಶ್ವಾಸವನ್ನು ಬಿಡದೇ ಇದ್ದರೆ ಇದುವರೆಗೆ ಮುಚ್ಚಿಹೋದ ಒಂದು ಒಳ್ಳೆಯ ಅವಕಾಶ ಊಹಿಸದ ಸಮಯದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ಈ 4 ದಿನಗಳಲ್ಲಿ ಭಕ್ತಿಯು ನಿಮಗೆ ಮಾನಸಿಕ ಬಲ ಮಾತ್ರವಲ್ಲ, ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ. ಧನುಸ್ಸು ರಾಶಿಯವರೇ, ನೀವು ಎಂದಿಗೂ ಅದೃಷ್ಟವನ್ನೇ ನಂಬಿ ಕುಳಿತುಕೊಳ್ಳುವವರಲ್ಲ, ಕಷ್ಟಪಟ್ಟರೆ ಮಾತ್ರ ಫಲಿತಾಂಶ ಸಿಗುತ್ತದೆ ಎಂದು ನಂಬುವವರು. ಅದಕ್ಕಾಗಿಯೇ ಹಿಂದೆ ಎಷ್ಟೋ ಅವಮಾನಗಳು ಎದುರಾದರೂ ಮತ್ತೆ ಎದ್ದು ನಿಂತಿದ್ದೀರಿ. ಉದ್ಯೋಗದಲ್ಲಿ ಗುರುತಿಸುವಿಕೆ ಸಿಗದಿದ್ದರೂ ಕೆಲಸ ನಿಲ್ಲಿಸಲಿಲ್ಲ. ವ್ಯಾಪಾರದಲ್ಲಿ ನಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಆದರೆ ಈ ಬಾರಿ ಗ್ರಹಗಳ ಸಂಚಾರವು ನಿಮ್ಮ ಕಷ್ಟಕ್ಕೆ ತಕ್ಕ ಫಲಿತಾಂಶ ನೀಡುವ ಹಂತವನ್ನು ತೋರಿಸುತ್ತಿದೆ. ಜುಲೈ 22ರಿಂದ 25ರವರೆಗೆ ಬುಧ ಮತ್ತು ಗುರುಗ್ರಹದ ಪ್ರಭಾವದಿಂದಾಗಿ ನಿಮ್ಮ ಜಾಣತನವು ಎಲ್ಲರ ಗಮನ ಸೆಳೆಯುತ್ತದೆ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಬರುವ ಸಾಧ್ಯತೆಯಿದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಸಿಕೊಡಬಹುದು. ಮೊದಲು ಅವು ಭಾರವೆನಿಸಿದರೂ ಅದೇ ಭವಿಷ್ಯದಲ್ಲಿ ಪ್ರಮೋಷನ್ಗೆ ಕಾರಣವಾಗುತ್ತದೆ. ಒಂದು ಪ್ರಮುಖ ಸಭೆ, ನೇರ ಸಂದರ್ಶನ ಅಥವಾ ಅಧಿಕಾರಿಗಳೊಂದಿಗೆ ಮಾತನಾಡುವ ಅವಕಾಶ ಬಂದರೆ ಹೆದರಬೇಡಿ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇದ್ದರೆ ನೀವು ಅಂದುಕೊಂಡಿದ್ದಕ್ಕಿಂತ ಒಳ್ಳೆಯ ಫಲಿತಾಂಶ ಪಡೆಯುತ್ತೀರಿ. ವ್ಯಾಪಾರಿಗಳಿಗೆ ಹಳೆಯ ಗ್ರಾಹಕರು ಮತ್ತೆ ಮರಳಿ ಬರುವ ಸೂಚನೆಗಳು ಕಾಣಿಸುತ್ತಿವೆ. ನಿಂತುಹೋದ ಬಿಲ್ಲುಗಳು ವಸೂಲಾಗಬಹುದು. ತುಂಬಾ ದಿನಗಳಿಂದ ಬಾಕಿಯಿದ್ದ ಒಪ್ಪಂದವೊಂದು ಅಕಸ್ಮಾತ್ತಾಗಿ ಮುನ್ನಡೆಯುವ ಸಾಧ್ಯತೆಯಿದೆ. ಆದರೆ ಇಲ್ಲೇ ಅನೇಕರು ಮಾಡುವ ತಪ್ಪೇನೆಂದರೆ
ಆನಂದದಲ್ಲೇ ಮತ್ತೊಂದು ದೊಡ್ಡ ಅಪಾಯಕಾರಿ ಹೆಜ್ಜೆ ಇಡುವುದು. ಬಂದ ಲಾಭವನ್ನು ತಕ್ಷಣವೇ ಇನ್ನೊಂದು ಕೆಲಸದ ಮೇಲೆ ಹಾಕುವುದು, ಯಾರೋ ಹೇಳಿದರು ಎಂದು ಹೂಡಿಕೆ ಮಾಡುವುದು, ದಾಖಲೆಗಳನ್ನು ಓದದೆ ಸಹಿ ಮಾಡುವುದು, ಇಂತಹ ಕೆಲಸಗಳನ್ನು ಮಾಡಬೇಡಿ. ನಿಮಗೆ ಸಿಗುವ ಪ್ರತಿಯೊಂದು ಅವಕಾಶವನ್ನು ಕೂಲಂಕಷವಾಗಿ ಪರಿಶೀಲಿಸಿ. ಈ 4 ದಿನಗಳಲ್ಲಿ ನಿಮ್ಮ ಶ್ರಮಕ್ಕೆ ಫಲಿತಾಂಶ ಕಾಣಿಸಲು ಪ್ರಾರಂಭವಾಗುತ್ತದೆ. ಆದರೆ ತರಾತುರಿಯ ನಿರ್ಧಾರಗಳಿಂದ ಆ ಫಲಿತಾಂಶವನ್ನು ನಿಮ್ಮ ಕೈಯಾರ ದೂರ ಮಾಡಿಕೊಳ್ಳಬೇಡಿ. ಕಷ್ಟಕ್ಕೆ ಬಂದ ಫಲಿತಾಂಶವನ್ನು ಕಾಪಾಡಿಕೊಳ್ಳುವುದು ಸಹ ಒಂದು ಬುದ್ಧಿವಂತಿಕೆ. ಅದೇ ಈ ಸಮಯದಲ್ಲಿ ನಿಮಗೆ ಅತ್ಯಂತ ಅಗತ್ಯ. ನಂತರ ಅದು ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತದೆ. ಧನುಸ್ಸು ರಾಶಿಯವರಲ್ಲಿ ಅನೇಕರಿಗೆ ಒಂದು ಅಭ್ಯಾಸವಿರುತ್ತದೆ. ದೇಹ ಎಷ್ಟೇ ಆಯಾಸಗೊಂಡರೂ ಇನ್ನೊಂದಿಷ್ಟು ಕೆಲಸ ಮುಗಿಸಿ ನಂತರ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದುಕೊಳ್ಳುತ್ತೀರಿ. ಸಣ್ಣ ತಲೆನೋವು ಬಂದರೂ ಗಮನಿಸುವುದಿಲ್ಲ. ಕಾಲು ನೋವಿದ್ದರೂ, ಬೆನ್ನು ನೋವಿದ್ದರೂ, ಹೊಟ್ಟೆಯಲ್ಲಿ ಅಸ್ವಸ್ಥತೆ ಇದ್ದರೂ ಇದು ದೊಡ್ಡ ವಿಷಯವಲ್ಲ ಎಂದು ಬಿಟ್ಟುಬಿಡುತ್ತೀರಿ. ಹಿಂದೆ ಸಹ ಹೀಗೆ ನಿರ್ಲಕ್ಷಿಸಿದ್ದರಿಂದ ಕೆಲವು ದಿನಗಳು ಹಾಸಿಗೆ ಹಿಡಿಯಬೇಕಾದ ಸಂದರ್ಭ ಅಥವಾ ಅನಗತ್ಯವಾಗಿ ಹೆಚ್ಚು ಖರ್ಚು ಮಾಡಬೇಕಾದ ಪರಿಸ್ಥಿತಿ ನಿಮ್ಮಲ್ಲಿ ಕೆಲವರಿಗೆ ಎದುರಾಗಿರಬಹುದು. ಈಗ ಜುಲೈ 22ರಿಂದ 25ರವರೆಗೆ ಗ್ರಹಗಳ ಸ್ಥಿತಿಯು ದೇಹವು ನೀಡುವ ಸಣ್ಣಪುಟ್ಟ ಎಚ್ಚರಿಕೆಗಳನ್ನು ಗೌರವಿಸಿ ಎಂದು ಹೇಳುತ್ತಿದೆ. ವಿಶೇಷವಾಗಿ ಹೆಚ್ಚು ಸಮಯ ಪ್ರಯಾಣ ಮಾಡುವವರು, ಹೊರಗಿನ ಆಹಾರವನ್ನು ಹೆಚ್ಚಾಗಿ ತಿನ್ನುವವರು ಮತ್ತು ರಾತ್ರಿ ತಡವಾಗಿ ಮಲಗುವವರು ಮತ್ತಷ್ಟು ಜಾಗರೂಕರಾಗಿರಬೇಕು. ಈ ದಿನಗಳಲ್ಲಿ ದೇಹ ನೀಡುವ ಸಂಕೇತಗಳನ್ನು ನಿರ್ಲಕ್ಷಿಸಿದರೆ ನೀವು ಮಾಡಬೇಕಾದ ಪ್ರಮುಖ ಕೆಲಸವು ನಿಂತು ಹೋಗಬಹುದು. ನಿಮ್ಮ ಶ್ರಮಕ್ಕೆ ಬಂದ ಅವಕಾಶವೂ ಆರೋಗ್ಯದ ಕಾರಣದಿಂದ ಜಾರಿ ಹೋಗಬಹುದು. ಅದಕ್ಕಾಗಿಯೇ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ. ರಾತ್ರಿ ಹೆಚ್ಚು ಸಮಯ ಎಚ್ಚರವಾಗಿರಬೇಡಿ. ವಾಹನ ಚಾಲನೆ ಮಾಡುವಾಗ ತರಾತುರಿ ಮಾಡಬೇಡಿ. ಸಣ್ಣ ತಪಾಸಣೆ ಮಾಡಿಸಿಕೊಳ್ಳುವ ಅಗತ್ಯವಿದೆ ಎಂದೆನಿಸಿದರೆ ಮುಂದೂಡಬೇಡಿ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಸಹಕರಿಸುತ್ತದೆ. ದೇಹವನ್ನು ಕಾಪಾಡಿಕೊಳ್ಳುವುದು ಎಂದರೆ ದೇವರು ನೀಡಿದ ವರವನ್ನು ಕಾಪಾಡಿಕೊಂಡಂತೆ. ಈ 4 ದಿನಗಳಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ತೋರುವ ಕಾಳಜಿಯು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ತೊಂದರೆಯನ್ನು ದೂರ ಮಾಡುವ ಸಾಧ್ಯತೆಯಿದೆ. ಧನುಸ್ಸು ರಾಶಿಯವರೇ, ಕಳೆದ ಸ್ವಲ್ಪ ಸಮಯದಿಂದ ನೀವು ಸಂಪಾದಿಸಿದಷ್ಟು ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂಬ ಭಾವನೆ ಬಂದಿರಬಹುದು. ಒಂದು ಕಡೆ ಖರ್ಚುಗಳು ಹೆಚ್ಚಾಗುವುದು, ಇನ್ನೊಂದು ಕಡೆ ಬರಬೇಕಾದ ಹಣ ತಡವಾಗುವುದರಿಂದ ಎಷ್ಟೋ ಬಾರಿ ಮನಸ್ಸಿನಲ್ಲಿ ಸಂಕಟಪಟ್ಟಿದ್ದೀರಿ. ನಿಮಗೆ ಬರಬೇಕಾದ ಬಾಕಿ ಹಣಕ್ಕಾಗಿ ಎಷ್ಟೇ ಬಾರಿ ಫೋನ್ ಮಾಡಿದರೂ ಫಲಿತಾಂಶ ಸಿಗದ ಸಂದರ್ಭಗಳೂ ಇರಬಹುದು. ಆದರೆ ಈಗ ಜುಲೈ 22ರಿಂದ 25ರವರೆಗೆ ಆರ್ಥಿಕವಾಗಿ ಒಂದು ಬದಲಾವಣೆ ಕಾಣಿಸುತ್ತಿದೆ. ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಪಾವತಿಯೊಂದು ಕೈಗೆ ಸಿಗುವ ಸೂಚನೆಗಳಿವೆ. ಆಸ್ತಿಗೆ ಸಂಬಂಧಿಸಿದಂತೆ ಶುಭವಾರ್ತೆಯೊಂದನ್ನು ಕೇಳುವ ಅವಕಾಶವಿದೆ. ಕುಟುಂಬದ ಹಿರಿಯರ ಮೂಲಕ ಉಪಯುಕ್ತ ಸಲಹೆಯೂ ದೊರೆಯಬಹುದು. ಆದರೆ ಈ ಸಮಯದಲ್ಲಿ ಬಂದ ಹಣವನ್ನು ಹೇಗೆ ಬಳಸಬೇಕೆಂದು ತುಂಬಾ ಜಾಗರೂಕತೆಯಿಂದ ನಿರ್ಧರಿಸಬೇಕು. ಹಿಂದೆ ನಿಮಗೊಮ್ಮೆ ಹಣ ಬಂದ ತಕ್ಷಣ ಅಗತ್ಯವಿಲ್ಲದ ವಸ್ತುಗಳನ್ನು ಕೊಳ್ಳುವುದು ಅಥವಾ ಇತರರ ಮಾತು ಕೇಳಿ ಸಾಲ ನೀಡುವುದು ಅಥವಾ ಮರಳಿ ಬಾರದ ಸಹಾಯ ಮಾಡಿ ತೊಂದರೆ ಅನುಭವಿಸಿದ್ದೀರಿ. ಆ ಅನುಭವವನ್ನು ಮರೆಯಬೇಡಿ. ಈ ಬಾರಿ ಬಂದ ಪ್ರತಿಯೊಂದು ರೂಪಾಯಿಗೂ ಮೌಲ್ಯ ನೀಡಿ. ಅಗತ್ಯವಿರುವ ಖರ್ಚುಗಳನ್ನು ಮಾತ್ರ ಮಾಡಿ. ಉಳಿದದ್ದನ್ನು ಭವಿಷ್ಯಕ್ಕಾಗಿ ಉಳಿಸಿ. ವಿಶೇಷವಾಗಿ ಯಾರೋ ಯಾಗಲೇ ಹೂಡಿಕೆ ಮಾಡಿದರೆ 2ರಷ್ಟಾಗುತ್ತದೆ ಎಂದು ಹೇಳಿದ ತಕ್ಷಣವೇ ನಂಬಬೇಡಿ. ಪ್ರತಿಯೊಂದು ಅವಕಾಶವೂ ನಿಜವಾದದ್ದಲ್ಲ. ಈ ಸಮಯದಲ್ಲಿ ದೇವರು ನಿಮಗೊಂದು ಆರ್ಥಿಕ ಬಾಗಿಲನ್ನು ತೆರೆಯಲಿದ್ದಾನೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ನಿಮ್ಮ ವಿವೇಚನೆ. ನೀವು ಸಂಪಾದಿಸಿದ್ದನ್ನು ಕಾಪಾಡಿಕೊಂಡರೆ ಮಾತ್ರ ನಿಮ್ಮ ಕಷ್ಟ ವ್ಯರ್ಥವಾಗದೆ ಕುಟುಂಬಕ್ಕೆ ಶಾಶ್ವತ ಭದ್ರತೆಯಾಗಿ ಬದಲಾಗುತ್ತದೆ. ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡಿದರೆ ಒಂದಾನೊಂದು ಕಾಲದಲ್ಲಿ ತುಂಬಾ ನಂಬಿದ್ದ ವ್ಯಕ್ತಿಯು ನಿಮ್ಮನ್ನು ನಿರಾಶೆಗೊಳಿಸಿದ ಸಂದರ್ಭವಿರಬಹುದು. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡವರೂ ಇರಬಹುದು. ನಿಮ್ಮ ಕಷ್ಟವನ್ನು ಅರ್ಥಮಾಡಿಕೊಳ್ಳದೆ ದೂರವಾದ ಸ್ನೇಹಿತರಿರಬಹುದು. ಕುಟುಂಬದಲ್ಲಿ ಅಪಾರ್ಥಗಳಿಂದಾಗಿ ಮಾತನಾಡದೇ ಇರುವ ಸಂಬಂಧಿಕರೂ ಇರಬಹುದು. ಕಾಲ ಕಳೆದಂತೆ ಇವೆಲ್ಲವೂ ಮತ್ತೆ ನಿಮ್ಮ ಮುಂದೆ ಬರುವುದು ಸಹಜ. ಜುಲೈ 22ರಿಂದ 25ರ ನಡುವೆ ಅಂತಹ ವ್ಯಕ್ತಿಯೊಬ್ಬರಿಂದ ಕರೆ ಬರಬಹುದು, ಸಂದೇಶ ಬರಬಹುದು ಅಥವಾ ಆಕಸ್ಮಿಕವಾಗಿ ಎದುರಾಗುವ ಸಾಧ್ಯತೆಯಿದೆ. ಆಗ ಭಾವೋದ್ವೇಗದಿಂದ ತಕ್ಷಣವೇ ಹಳೆಯ ಬಾಂಧವ್ಯವನ್ನು ಮತ್ತೆ ಪ್ರಾರಂಭಿಸಬೇಡಿ. ಹಾಗೆಯೇ ಹಳೆಯ ಜಗಳಗಳನ್ನು ಮತ್ತೆ ನೆನಪಿಸಿಕೊಂಡು ವಾದಕ್ಕೆ ಇಳಿಯಬೇಡಿ. ಪ್ರತಿಯೊಬ್ಬರೂ ಬದಲಾಗಿದ್ದಾರೆ ಎಂದುಕೊಳ್ಳುವುದು ಎಷ್ಟು ಅಪಾಯವೋ, ಯಾರೂ ಬದಲಾಗುವುದಿಲ್ಲ ಎಂದುಕೊಳ್ಳುವುದು ಅಷ್ಟೇ ಅಪಾಯ. ಮೊದಲು ಅವರ ನಡವಳಿಕೆಯನ್ನು ಗಮನಿಸಿ, ನಂತರವಷ್ಟೇ ನಂಬಿಕೆ ಇಡಿ. ವಿಶೇಷವಾಗಿ ಹಣದ ವಹಿವಾಟುಗಳು, ಪಾಲುದಾರಿಕೆಗಳು, ಜಮೀನು ಅಥವಾ ಖಾತರಿ ನೀಡುವುದು ಮುಂತಾದ ವಿಷಯಗಳಲ್ಲಿ ತುಂಬಾ ಜಾಗ್ರತೆ ಅಗತ್ಯ. ಈ ಸಮಯದಲ್ಲಿ ನಿಮಗೆ ಹಳೆಯ ಪರಿಚಯವೊಂದು ಮತ್ತೆ ಉಪಯುಕ್ತವಾಗುವ ಸಾಧ್ಯತೆಯೂ ಇದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ದೇವರನ್ನು ಸ್ಮರಿಸಿ, ಹಿರಿಯರ ಸಲಹೆ ಪಡೆದು ಮುನ್ನಡೆಯಿರಿ. ಗತಕಾಲವು ನಿಮಗೊಂದು ಪಾಠವನ್ನು ಕಲಿಸಿದೆ. ಈಗ ಅದೇ ತಪ್ಪನ್ನು ಮತ್ತೆ ಮಾಡಿದರೆ ನೀವು ಪಟ್ಟ ಶ್ರಮ ಫಲಿಸುವ ಸಮಯಕ್ಕೆ ಅಡಚಣೆ ಉಂಟಾಗುವ ಸಾಧ್ಯತೆಯಿದೆ. ಕ್ಷಮಿಸಿ, ಆದರೆ ಅಜಾಗರೂಕತೆಯಿಂದ ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಬೀಳಬೇಡಿ. ಈ 4 ದಿನಗಳಲ್ಲಿ ಮಾಡುವ ಒಂದು ದರ್ಶನವು ನಿಮ್ಮ ಜೀವನದಲ್ಲಿ ಕಣ್ಣಿಗೆ ಕಾಣದ ಅಡೆತಡೆಗಳನ್ನು ನಿವಾರಿಸುತ್ತದೆ.
ಧನುಸ್ಸು ರಾಶಿಯವರಿಗೆ ಗುರುಗ್ರಹದ ಅನುಗ್ರಹ ಅತ್ಯಂತ ಪ್ರಮುಖವಾದದ್ದು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೂ ವಿಶೇಷ ಫಲಿತಾಂಶವಿರುತ್ತದೆ. ನಿಮ್ಮಲ್ಲಿ ಅನೇಕರು ಗತಕಾಲದಲ್ಲೂ ಕಷ್ಟಗಳು ಹೆಚ್ಚಾದಾಗ ದೇವಾಲಯಕ್ಕೆ ಹೋಗಿ ಮನಃಶಾಂತಿ ಪಡೆದ ಅನುಭವ ಹೊಂದಿರುತ್ತೀರಿ. ಕೆಲವೊಮ್ಮೆ ನಮ್ಮ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರ ಸಿಗದಿದ್ದರೂ ದೇವರ ಸನ್ನಿಧಿಯಲ್ಲಿ ಕುಳಿತ ನಂತರ ಮನಸ್ಸಿಗೆ ಬಂದ ಧೈರ್ಯವೇ ಜೀವನವನ್ನು ಮುಂದೆ ನಡೆಸಿದೆ. ಅದೇ ಶಕ್ತಿ ಈಗಲೂ ನಿಮಗೆ ಅಗತ್ಯವಿದೆ. ಜುಲೈ 22ರಿಂದ 25ರವರೆಗೆ ಸಾಧ್ಯವಾದರೆ ಗುರುವಾರದ ದಿನದಂದು ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಾಲಯ ಅಥವಾ ದಕ್ಷಿಣಾಮೂರ್ತಿ ದೇವಾಲಯಕ್ಕೆ ಭೇಟಿ ನೀಡಿ. ಗುರುಗ್ರಹದ ಕಟಾಕ್ಷಕ್ಕಾಗಿ ಹಳದಿ ಹೂವುಗಳನ್ನು ಸಮರ್ಪಿಸಿ ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಶನಿವಾರದಂದು ನವಗ್ರಹಾಲಯ ಅಥವಾ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪ ಬೆಳಗಿಸುವುದು ಒಳ್ಳೆಯದು. ಸಮೀಪದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವಿದ್ದರೆ ಕುಟುಂಬದ ಸದಸ್ಯರೊಂದಿಗೆ ಭೇಟಿ ನೀಡಿ ಅಲ್ಲಿ ಕೊಂಚ ಸಮಯ ನಿಶ್ಶಬ್ದವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಸಂಕಟಗಳನ್ನು ಭಗವಂತನಿಗೆ ಹೇಳಿಕೊಳ್ಳಿ. ನಿಮಗೆ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ ಅಥವಾ ವಿದ್ಯಾರ್ಥಿಗೆ ಪುಸ್ತಕ ನೀಡಿ. ದೈವದರ್ಶನ ಎಂಬುದು ಕೇವಲ ಕೋರಿಕೆಗಳನ್ನು ಕೇಳಿಕೊಳ್ಳುವುದಕ್ಕಾಗಿ ಅಲ್ಲ, ನಮ್ಮಲ್ಲಿರುವ ಭಯ, ನಿರಾಶೆ, ಗೊಂದಲಗಳನ್ನು ನಿವಾರಿಸಿಕೊಳ್ಳುವುದಕ್ಕೂ ಹೌದು. ಈ 4 ದಿನಗಳಲ್ಲಿ ನೀವು ಮಾಡುವ ಒಂದು ಸತ್ಯವಾದ ಪ್ರಾರ್ಥನೆ, ಒಂದು ಒಳ್ಳೆಯ ದಾನ, ಒಂದು ಪವಿತ್ರ ದರ್ಶನವು ನಿಮಗೆ ಕಾಣದ ರೀತಿಯಲ್ಲಿ ಗ್ರಹದೋಷಗಳನ್ನು ಶಾಂತಗೊಳಿಸಿ ನೀವು ದೀರ್ಘಕಾಲದಿಂದ ಕಾಯುತ್ತಿರುವ ಶುಭ ಫಲಿತಾಂಶಗಳ ಹಾದಿಯನ್ನು ತೆರೆಯಬಲ್ಲದು. ಪ್ರಾಣ ಹೋದರೂ ಈ 5 ತಪ್ಪುಗಳನ್ನು ಮಾಡಿದರೆ ನೀವು ಪಟ್ಟ ಶ್ರಮಕಣ್ಣ ಮುಂದೆಯೇ ವ್ಯರ್ಥವಾಗಬಹುದು. ಧನುಸ್ಸು ರಾಶಿಯವರೇ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶಗಳು ಬರುತ್ತವೆ. ಆದರೆ ಆ ಅವಕಾಶವನ್ನು ಉಳಿಸಿಕೊಳ್ಳುವವರು ತುಂಬಾ ಕಡಿಮೆ ಮಂದಿ. ನಿಮ್ಮ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿ. ಕೆಲವು ಸಂದರ್ಭಗಳಲ್ಲಿ ಅದೃಷ್ಟ ನಿಮ್ಮ ಹೊಸ್ತಿಲವರೆಗೂ ಬಂದು ಸಣ್ಣ ತಪ್ಪಿನಿಂದಾಗಿ ಕೈಜಾರಿ ಹೋಗಿದೆ. ಕೆಲವು ಬಾರಿ ಕೋಪದ ಕಾರಣದಿಂದ ಒಳ್ಳೆಯ ಮನುಷ್ಯರನ್ನು ದೂರ ಮಾಡಿಕೊಂಡಿದ್ದೀರಿ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಎಲ್ಲರನ್ನೂ ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳಿ ನಷ್ಟ ಅನುಭವಿಸಿದ್ದೀರಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ದೇವರು ತಡ ಮಾಡುತ್ತಿದ್ದಾನೆ ಎಂದು ಭಾವಿಸಿ ನಿರಾಶೆಗೆ ಒಳಗಾಗಿದ್ದೀರಿ. ಆರೋಗ್ಯವನ್ನು ನಿರ್ಲಕ್ಷಿಸಿ ಪ್ರಮುಖ ಕೆಲಸಗಳನ್ನು ಮುಂದೂಡಿದ ದಿನಗಳು ಇರಬಹುದು. ಹಳೆಯ ವಿಷಯಗಳನ್ನು ಮತ್ತೆ ನೆನಪಿಸಿಕೊಂಡು ಮನಃಶಾಂತಿಯನ್ನು ಕಳೆದುಕೊಂಡ ಸಂದರ್ಭಗಳು ನಿಮ್ಮ ಜೀವನದಲ್ಲಿವೆ. ಈ 4 ದಿನಗಳಲ್ಲಿ ಕಾಲಚಕ್ರವು ಮತ್ತೆ ನಿಮಗೆ ಅಂತಹದ್ದೇ ಪರೀಕ್ಷೆಗಳನ್ನು ತರುತ್ತಿದೆ. ಆದರೆ ಈ ಬಾರಿ ನೀವು ಗತಕಾಲದಲ್ಲಿ ಮಾಡಿದ ತಪ್ಪುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವುಗಳನ್ನು ಪುನರಾವರ್ತಿಸದೆ ಮುನ್ನಡೆದರೆ ಈ ಪರೀಕ್ಷೆಯೇ ನಿಮ್ಮ ಯಶಸ್ಸಿಗೆ ತಡಿಪಾಯವಾಗುತ್ತದೆ. ಜುಲೈ 22ರಿಂದ 25ರವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿರುತ್ತದೆ. ಪ್ರತಿಯೊಂದು ವಿಳಂಬಕ್ಕೂ ಒಂದು ಅರ್ಥವಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವುದಕ್ಕೂ ಒಂದು ಉದ್ದೇಶವಿರುತ್ತದೆ. ಅದಕ್ಕಾಗಿಯೇ ಯಾರ ಮಾತಿಗೂ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಯಾರ ಪ್ರಲೋಭನೆಗೂ ತಕ್ಷಣವೇ ಒಳಗಾಗಬೇಡಿ. ನಿಮ್ಮ ನಿರ್ಧಾರಗಳ ಮುನ್ನ ನಿಮ್ಮ ಅಂತರಾತ್ಮ ಏನು ಹೇಳುತ್ತಿದೆಯೋ ಒಮ್ಮೆ ಕೇಳಿ. ಗುರುಗ್ರಹವು ನಿಮಗೆ ಜ್ಞಾನವನ್ನು ನೀಡುತ್ತದೆ. ಶನಿಯು ನಿಮಗೆ ಸಹನೆಯನ್ನು ಕಲಿಸುತ್ತಾನೆ. ಈ ಎರಡನ್ನೂ ಬೆಸೆದು ಮುನ್ನಡೆಯುವ ವ್ಯಕ್ತಿಯನ್ನು ಸೋಲಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ನೀವು ಪಟ್ಟ ಶ್ರಮ ವ್ಯರ್ಥವಾಗಬಾರದೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಆಲೋಚನೆ, ನಿಮ್ಮ ಮಾತು, ನಿಮ್ಮ ನಡವಳಿಕೆ ಈ 3 ನಿಯಂತ್ರಿಸಬೇಕು. ನೆನಪಿಡಿ, ಜೀವನವನ್ನು ಹಾಳುಗೆಡಹುವುದು ದೊಡ್ಡ ತಪ್ಪಲ್ಲ. ಸಣ್ಣ ತಪ್ಪನ್ನು ಪದೇ ಪದೇ ಮಾಡುವುದೇ ಆ ಅಭ್ಯಾಸ. ಅದನ್ನು ಈ ದಿನಗಳೊಂದಿಗೆ ಕೊನೆಗೊಳಿಸಿ. ಆಗ ನೀವು ಬಯಸಿದ ಬದಲಾವಣೆ ನಿಮ್ಮ ಕಣ್ಣ ಮುಂದೆಯೇ ಪ್ರಾರಂಭವಾಗುತ್ತದೆ. ಮಾಡಬೇಕಾದ ಪರಿಹಾರಗಳು: ಗುರುವಾರದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಹಳದಿ ಅಥವಾ ತಿಳಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುಭಪ್ರದ. ಮನೆಯಲ್ಲಿ ದೇವರ ಮುಂದೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ನಿಮಗೆ ಸಮಯವಿಲ್ಲದಿದ್ದರೂ ಕನಿಷ್ಠ 27 ಬಾರಿಯಾದರೂ ಭಕ್ತಿಯಿಂದ ಜಪಿಸಿ. ಈ ಮಂತ್ರವು ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆಯನ್ನು, ಮನಸ್ಸಿಗೆ ಪ್ರಶಾಂತತೆಯನ್ನು, ಜೀವನಕ್ಕೆ ದೈವಾನುಗ್ರಹವನ್ನು ತರುತ್ತದೆ. ಶನಿವಾರದಂದು ಶನಿಯ ಪ್ರಭಾವವು ಅನುಕೂಲಕರವಾಗಿರಲು ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನಬೇಳೆಯನ್ನು ಬಡವರಿಗೆ ದಾನ ಮಾಡಿ. ಸಮೀಪದ ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸುವುದು ಸಹ ಅತ್ಯಂತ ಶುಭಪ್ರದ. ಶನಿಗೆ ಹೆದಬೇಡಿ, ಆತ ಧರ್ಮವನ್ನು ಗೌರವಿಸುವವರಿಗೆ ಆಶೀರ್ವಾದವನ್ನೇ ನೀಡುತ್ತಾನೆ. ದಾನಧರ್ಮಗಳು: ಗುರುವಾರದಂದು ವಿದ್ಯಾರ್ಥಿಯೊಬ್ಬರಿಗೆ ನೋಟ್ಬುಕ್, ಪೆನ್ ಅಥವಾ ಪುಸ್ತಕವನ್ನು ನೀಡಿ. ಗುರುಗಳನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ. ಗುರುಗ್ರಹಕ್ಕೆ ಇದು ಅತ್ಯಂತ ಪ್ರಿಯವಾದ ದಾನ. ನೀವು ಮಾಡುವ ಈ ಸಣ್ಣ ಸಹಾಯವು ಭವಿಷ್ಯದಲ್ಲಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ, ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಆಶೀರ್ವಾದವಾಗಿ ಬದಲಾಗುತ್ತದೆ. ನಿಮ್ಮ ಮನೆಯ ಹತ್ತಿರ ಹಸು ಕಾಣಿಸಿದರೆ ಹಸಿರು ಹುಲ್ಲು ಅಥವಾ ಬಾಳೆಹಣ್ಣು ಕೊಡಿ. ಹಸಿವಿನಿಂದಿರುವ ವ್ಯಕ್ತಿಗೆ ಅನ್ನದಾನ ಮಾಡಿ. ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಸಸಿಯನ್ನು ನೆಟ್ಟು ಅದಕ್ಕೆ ನೀರು ಹಾಕಿ. ಪ್ರಕೃತಿಗೆ ಮಾಡುವ ಸೇವೆಯೂ ದೊಡ್ಡ ಪರಿಹಾರವೇ. ಈ 4 ದಿನಗಳಲ್ಲಿ ಸಾಧ್ಯವಾದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ದತ್ತಾತ್ರೇಯ ಸ್ವಾಮಿ,
ದಕ್ಷಿಣಾಮೂರ್ತಿ ಸ್ವಾಮಿ ಅಥವಾ ನವಗ್ರಹಾಲಯಕ್ಕೆ ಭೇಟಿ ನೀಡಿ. ಆಲಯದಲ್ಲಿ ತರಾತುರಿಯಲ್ಲಿ ಕೋರಿಕೆಗಳನ್ನು ಹೇಳಿ ಹೊರಗೆ ಬರಬೇಡಿ. ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಸಂಕಟಗಳನ್ನು ಭಗವಂತನಿಗೆ ಹೇಳಿಕೊಳ್ಳಿ. ಕೆಲವೊಮ್ಮೆ ನಮಗೆ ಸಿಗುವ ದೊಡ್ಡ ಉತ್ತರ ಮಾತುಗಳಲ್ಲಿ ಅಲ್ಲ, ಮನಸ್ಸಿನಲ್ಲಿ ಉಂಟಾಗುವ ಪ್ರಶಾಂತತೆಯಲ್ಲಿರುತ್ತದೆ. ಪ್ರತಿದಿನ ಬೆಳಿಗ್ಗೆ ಮನೆಯಿಂದ ಹೊರಡುವ ಮೊದಲು ತಂದೆ ತಾಯಿಗೆ ಅಥವಾ ಮನೆಯಲ್ಲಿರುವ ಹಿರಿಯರಿಗೆ ನಮಸ್ಕರಿಸಿ. ಅವರ ಆಶೀರ್ವಾದ ಈ 4 ದಿನಗಳಲ್ಲಿ ನಿಮಗೆ ಕಣ್ಣಿಗೆ ಕಾಣದ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ. ಮನೆಯಲ್ಲಿ ಗಂಡ ಹೆಂಡತಿ ಪರಸ್ಪರ ಒಳ್ಳೆಯ ಮಾತುಗಳನ್ನು ಹೇಳಿ ದಿನವನ್ನು ಪ್ರಾರಂಭಿಸಿದರೆ ಕುಟುಂಬದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕ್ರಮೇಣ ಕಡಿಮೆಯಾಗುತ್ತವೆ. ರಾತ್ರಿ ಮಲಗುವ ಮೊದಲು ಆ ದಿನ ನಡೆದ ಒಳ್ಳೆಯ ವಿಷಯಗಳಿಗೆ ಭಗವಂತನಿಗೆ ಕೃತಜ್ಞತೆ ತಿಳಿಸಿ. ಕೃತಜ್ಞತಾ ಭಾವವಿರುವಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಅಸಂತೃಪ್ತಿ ಇರುವಲ್ಲಿ ಅದೃಷ್ಟವೂ ಹೆಚ್ಚು ಕಾಲ ಇರುವುದಿಲ್ಲ. ಧನುಸ್ಸು ರಾಶಿಯವರೇ, ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಕಂಡರೂ ಭವಿಷ್ಯದಲ್ಲಿ ನೆನಪಿನಲ್ಲಿ ಉಳಿಯುವ ದಿನಗಳಾಗಿ ಬದಲಾಗುವ ಸಾಧ್ಯತೆಯಿದೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ಒಳ್ಳೆಯ ನಿರ್ಧಾರವು ರಾಬೋಯೇ ತಿಂಗಳ ಯಶಸ್ಸಿಗೆ ತಡಿಪಾಯವಾಗಬಹುದು. ಹಾಗೆಯೇ ಒಂದು ಸಣ್ಣ ನಿರ್ಲಕ್ಷ್ಯವು ಎಷ್ಟೋ ವರ್ಷಗಳ ಶ್ರಮವನ್ನು ತಡಮಾಡಬಹುದು. ಅದಕ್ಕಾಗಿಯೇ ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ದೈವದ ಮೇಲಿನ ವಿಶ್ವಾಸವನ್ನು ಕಡಿಮೆ ಮಾಡಬೇಡಿ. ಸಹನೆಯಿಂದ ಮುನ್ನಡೆಯಿರಿ. ನಿಮ್ಮ ಕಷ್ಟ ಖಂಡಿತವಾಗಿಯೂ ಫಲ ನೀಡುತ್ತದೆ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ಆ ಫಲಿತಾಂಶ ನಿಮ್ಮ ಕೈಯಲ್ಲಿ ನಿಲ್ಲುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎನಿಸಿದರೆ ಖಂಡಿತವಾಗಿ ಲೈಕ್ ಮಾಡಿ. ಇನ್ನೂ ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಪ್ರತಿದಿನ ಇಂತಹ ನಿಖರವಾದ ರಾಶಿಫಲಗಳು, ಗ್ರಹ ವಿಶ್ಲೇಷಣೆಗಳು ಮತ್ತು ಶಕ್ತಿಶಾಲಿ ಪರಿಹಾರಗಳು ನಿಮಗೆ ಮೊದಲೇ ತಲುಪುತ್ತವೆ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದ್ದು ಯಾವುದು? ಜುಲೈ 22, 23, 24, 25ರ ದಿನಾಂಕಗಳಲ್ಲಿ ಈ ಸೂಚನೆಗಳು ನಿಮಗೆ ಎಷ್ಟರ ಮಟ್ಟಿಗೆ ನಿಜವಾದವು ಎಂಬುದನ್ನು ಕಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ನಿಮ್ಮ ಅನುಭವವು ಇನ್ನುಳಿದ ಎಷ್ಟೋ ಧನುಸ್ಸು ರಾಶಿಯವರಿಗೆ ಧೈರ್ಯವನ್ನು ನೀಡುತ್ತದೆ. ಭಗವಂತನ ಅನುಗ್ರಹ, ಗುರುಗ್ರಹದ ಕಟಾಕ್ಷ, ಶನಿದೇವನ ಆಶೀರ್ವಾದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಇರಲಿ ಎಂದು ಮನಸಾರ ಪ್ರಾರ್ಥಿಸುತ್ತಾ ಮತ್ತೊಂದು ಶುಭರಾಶಿ ಫಲಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.